ಶ್ರೀರಾಮ ಸಮರ್ಥ. ಪತ್ರ 14. ಅಪ್ಪಾಸಾಹೇಬ್ ಕಾಗವಾಡಕರ್ ಅವರು ಶ್ರೀ ಮಹಾರಾಜರ ಏಕನಿಷ್ಠ ಭಕ್ತರಾಗಿದ್ದರು. ಅಲ್ಲದೆ ಅವರು ಉತ್ತಮ ವೇದಾಂತಿಗಳೂ ಆಗಿದ್ದರು. ಅವರು ಒಮ್ಮೆ ಪತ್ರ ಬರೆದು ಶ್ರೀ ಮಹಾರಾಜರಿಗೆ ಅನೇಕ ಪ್ರಶ್ನೆ ಕೇಳಿದ್ದರು. ನಾನು ಯಾರು ಇರುತ್ತೇನೆ ಎಂಬುದರ ಶೋಧ ಹೇಗೆ ಮಾಡಬೇಕು, ಜಗತ್ತಿನಲ್ಲಿ ಸಮಾಧಾನ ಇದೆಯೋ ಅಥವಾ ಇಲ್ಲವೋ, ಸಾಕ್ಷಿಭಾವ ಎಂದರೆ ಏನು ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದಕ್ಕಾಗಿ ಶ್ರೀ ಮಹಾರಾಜರು ಈ ಪತ್ರ ಬರೆದಿರುತ್ತಾರೆ. ಶ್ರೀ ರಾಮಭಕ್ತಿ ಪರಾಯಣ ಅಪ್ಪಾಸಾಹೇಬ್ ಅವರಿಗೆ ಆಶೀರ್ವಾದ. ನಿಮ್ಮ ಪತ್ರ ತಲುಪಿತು. ಪತ್ರ ಓದಿ ನಿಮ್ಮ ಮನಸ್ಥಿತಿಯು ಸರಿಯಾಗಿಲ್ಲವೆಂದು ಅನಿಸಿತು. ಈ ವಿಕಾರಗಳು ಔಷಧದಿಂದ ಗುಣವಾಗುವಂಥವುಗಳಿರುವುದಿಲ್ಲ ಎಂಬುದು ನಿಮಗೆ ಸರಿಯಾಗಿ ತಿಳಿದಿರುತ್ತದೆ. ಪ್ರಪಂಚದ್ದೇ ಹೊಂದುವುದರಿಂದ ಆಸಕ್ತಿ, ಆಗುವುದು ದುಃಖದ್ದೇ ಪ್ರಾಪ್ತಿ. ಪ್ರಪಂಚದ ಹೊರತಾಗಿ ಬೇರೆ ಗತಿ ಇಲ್ಲವೆಂದವನಿಗೆ ಚಿತ್ತದಲ್ಲಿ ಸಮಾಧಾನ ಹೇಗೆ ಉಳಿಯುವುದವನಿಗೆ? ಪ್ರಪಂಚದಲ್ಲಿ ಸಮಾಧಾನ ಇಲ್ಲವೇ ಇಲ್ಲದಕ್ಕೆ ಅಲ್ಲಿ ಸ್ಥಾನ. ಪ್ರಪಂಚವೇ ಆಧಾರ, ಪ್ರಪಂಚದ ಹೊರತಾಗಿ ನಿರಾಧಾರ. ಹೀಗಾಗುವುದು ಯಾರ ವೃತ್ತಿಯಲ್ಲಿ? ಸಮಾಧಾನ ಪ್ರಾಪ್ತವಾಗದು ಅವರ ಚಿತ್ತದಲ್ಲಿ. ನೀವು ಶೂನ್ಯ ಭಾವಿಕ ಜನ, ಇಷ್ಟು ಕೇಳಿರಿ ನನ್ನ ವಚನ. ಎಲ್ಲ ಸ್ಥಿತಿಯ ಕರ್ತ ಶ್ರೀರಾಮ ಅವನೇ ನಮ್ಮ ತ್ರಾತ. ಎಲ್ಲರ ಉಗಮ ಸ್ಥಾನ ಒಂದೇ ಎಂಬುದನ್ನು ತಿಳಿದರೋ ಯಾರು ತಮ್ಮ ಚಿತ್ತದಲ್ಲಿ? ಅವರಿಗೆ ಭಯವಿಲ್ಲ ಜೀವನದಲ್ಲಿ. ರಾಮನ ಹೊರತಾಗಿ ನೋಡಬಾರದು ಈ ಜಗತ್ತನ್ನು. ಸಮಾಧಾನದ ಕಾರಣವಿದೆ ಎಂದು ತಿಳಿಯಬೇಕದನ್ನು. ಬಂದದ್ದೆಲ್ಲವೂ ಶ್ರೀರಾಮನಿಂದಲೇ ಬಂದಿರುವುದೆಲ್ಲವೂ. ಇಟ್ಟುಕೊಳ್ಳಬೇಕು ಈ ಭಾವವನ್ನು. ಅಸ್ವಸ್ಥಗೊಳಿಸಿಕೊಳ್ಳಬಾರದು ಮನಸ್ಸನ್ನು. ಸಾಕ್ಷಿತ್ವದಿಂದ ದೇಹದ ಪ್ರಪಂಚ ನೋಡಬೇಕು. ಅಂತರಂಗದಲ್ಲಿ ರಘುನಾಥನನ್ನು ಭಜಿಸಬೇಕು. ಭಗವಂತನ ಹೊರತಾಗಿ ಬೇರೆ ಸ್ಥಾನ ಇಲ್ಲೇ ಇಲ್ಲ ಅಂತ ಒಂದೂ ಕಣ. ಈಗ ರಾಮ ಒಂದೇ ಕೊಡು, ನಿನ್ನ ಅನುಸಂಧಾನ ಉಳಿಯುವಂತೆ ಮಾಡು. ದೇಹದ ಗತಿಯು ಪ್ರಾರಬ್ಧದ ಕೈಯಲ್ಲಿರುತ್ತದೆ, ಇದೇ ರೀತಿ ಶಾಸ್ತ್ರ ಹೇಳುತ್ತದೆ. ಆದರೂ ಇದು ಮನಸ್ಸಿನಲ್ಲಿ ಬರದೇ ಹೋಗುತ್ತದೆ. ಒಂದೇ ಒಂದು ಜಗತ್ತಿನಲ್ಲಿ ಶ್ರೀರಾಮನೇ ತುಂಬಿರುವ ನಿದರಲ್ಲಿ. ಬಾಯಿಂದ ತೆಗೆದುಕೊಳ್ಳಬೇಕು ರಾಮನಾಮ, ಹೃದಯದಲ್ಲಿರಬೇಕು ಭಗವಂತನ ಪ್ರೇಮ. ಇದಕ್ಕಿಂತ ಬೇರೆ ಮಾಡಬಾರದು ವಿಚಾರ. ಇದನ್ನೇ ಇಟ್ಟುಕೊಳ್ಳಬೇಕು ನಿರ್ಧಾರ. ದುಷ್ಟ ಬುದ್ಧಿಯ ಉತ್ಪತ್ತಿ, ಇದಕ್ಕೆ ಕಾರಣ ದುರ್ಜನರ ಸಂಗತಿ. ಭಾವದಿಂದ ಭಜಿಸಬೇಕು ರಘುಪತಿ, ಅಂದರಾಗುವುದು ಸರ್ವ ಸಂಕಟಗಳ ಅಧೋಗತಿ. ವೃತ್ತಿ ಇರಬೇಕು ದೃಢವಾಗಿ, ಅಂದರೆ ರಘುವೀರನಿರುವನು ಆಧಾರವಾಗಿ. ಪ್ರಪಂಚದಲ್ಲಿ ಸುಖದ ಆಶೆ, ಪಾತಿವೃತ್ಯದ ಬಗ್ಗೆ ಮಾತನಾಡಿದಂತೆ ವೇಶ್ಯೆ. ದುರ್ಜನರ ಮನಸ್ಸೆಂದರೆ ಪಾಷಾಣ ದ್ರವಿಸಿದಂತೆ ಅನ್ನುತ್ತಾರೆ. ಅದರಂತೆ ಪ್ರಪಂಚದಲ್ಲಿ ಸುಖ ಬಯಸುವವನು ಇಂದಿನವರೆಗೆ ಯಾರೂ ಹೊಂದಿರುವುದಿಲ್ಲ ಅದನ್ನು. ಪ್ರಪಂಚದಲ್ಲಿಯ ದುಃಖಕ್ಕೆ ಅಹಂಕಾರವೇ ಕಾರಣವದಕ್ಕೆ. ಜಗತ್ತಿನಲ್ಲಿ ವರ್ತಿಸಬೇಕು, ಮನೆಯಲ್ಲಿರಬೇಕು. ವ್ಯವಹಾರದಲ್ಲಿ ಪ್ರಪಂಚದಲ್ಲಿ ವ್ಯವಹರಿಸಬೇಕು. ಆದರೆ ಮನಸ್ಸನ್ನೆಲ್ಲಿಯೂ ತೊಡಗಿಸದಿರಬೇಕು. ಬಹಳ ದಿನಗಳ ವೃಕ್ಷವಾಯಿತು, ಮನೆಯಲ್ಲಿಯ ಘಟನೆಗಳನ್ನು ನೋಡುತ್ತಿತ್ತು. ಆದರೂ ಅದು ತನ್ನ ಸ್ಥಾನ ಬಿಡದಂತಿತ್ತು. ಅದರಂತೆ ವರ್ತಿಸಬೇಕು ನಾವು ಈಗ. ವಾರ್ಧಕ್ಯ ಬಂದಿತು ಬಹು ಬೇಗ. ದೇಹಕ್ಕೆ ಹಾಗೂ ಮನಸ್ಸಿಗೆ ಕಷ್ಟ ಸಹನೆ ಆಗದಂತಾಯಿತಾಗ. ಆಗ ದುಃಖಕ್ಕೀಡಾದವನು ಶ್ರೀರಾಮನನ್ನು ಸ್ಮರಿಸಲಿಲ್ಲ ಅವನು. ಒಂದಾದರೂ ಕ್ಷಣ ಇಂಥದು ಬರಬೇಕು, ಎಲ್ಲದರ ವಿಸ್ಮರಣೆಯಾಗಿ ಶ್ರೀರಾಮನನ್ನು ಸ್ಮರಿಸಬೇಕು. ಎಲ್ಲಿಯವರೆಗೆ ದೇಹದ ಸಂಗತಿ, ಅಲ್ಲಿಯವರೆಗೆ ನಾನು ನನ್ನದೆಂಬ ವೃತ್ತಿ. ಅಭಿಮಾನ ಹಿಡಿದುಕೊಂಡವನು ಉಳಿಸಿಕೊಳ್ಳಲಿಲ್ಲ ಅನುಸಂಧಾನವನ್ನು. ಕತ್ತಲೆ ಅತ್ಯಂತ ಆವರಿಸಿತು, ದೂರ ಮಾಡಲು ಉಪಾಯ ಉಳಿಯದಂತಾಯಿತು. ಆಗುತ್ತಲೇ ಆಗಮನ ಸೂರ್ಯನದು, ಕತ್ತಲೆಯು ಹೋಗುವುದು ತಾನಾಗಿಯೇ ಅದು. ನೀವು ವಿದ್ವಾಂಸರು, ಸೂಜ್ಞರು, ವಿಚಾರವಂತರು
ವೃತ್ತಿಯನ್ನು ದೂರ ಮಾಡಿಕೊಳ್ಳಿರಿ ಎಲ್ಲದರಿಂದ ನೀವಾದರೂ ಮತ್ತೆ ತೊಡಗಿಸಬೇಡದಿ ವಿಷಯದಲ್ಲಿ ಯಾವುದಾದರೂ ಅನುಕರಣ ಮಾಡಿರಿ ಪ್ರತ್ಯಕ್ಷ ಅಲ್ಲಿಯೇ ಇರುವರೆಂದು ಬ್ರಹ್ಮಾನಂದ ಮಹಾರಾಜರು ಕೇಳಿರಿ ಅವರಿಗೆ ಕಠಿಣ ಪ್ರಶ್ನೆಗಳನ್ನು ಅವರು ಸುಲಭ ಮಾಡಿ ಹೇಳುವರು ವ್ಯವಹಾರವನ್ನು ತೆಗೆದುಕೊಳ್ಳಿರಿ ಅವರ ದರ್ಶನವನ್ನು ಹೇಳಿರಿ ಅವರಿಗೆ ನೀವು ಬಂದದ್ದನ್ನು ಒಪ್ಪಿಕೊಳ್ಳಿರಿ ಅವರವರಾಗಿ ಇರುವುದನ್ನು ಮಾತು ಕೊಡಿರಿ ಮತ್ತೊಬ್ಬರ ಕಡೆಗೆ ತಿರುಗಿ ನೋಡುವುದಿಲ್ಲವೆಂಬುದನ್ನು ತಿಳಿದುಕೊಳ್ಳಿರಿ ಪ್ರಪಂಚ ದುಃಖ ರೂಪವೆಂಬುದನ್ನು ಅಲ್ಲದೆ ಪ್ರಪಂಚದಲ್ಲಿಯ ಸಂಕಟ ಅನಿವಾರ್ಯವೆಂಬುದನ್ನು ಮಾಡಿರಿ ನಾನು ಹೇಳಿದ್ದರ ವಿಚಾರವನ್ನು ದುಃಖ ಮಾಡಿಕೊಳ್ಳಬೇಡಿರಿ ಬಹಳವೆನ್ನು ನಿಮ್ಮ ಪ್ರಕೃತಿ ಗುಣವಾಗುವುದು ಚಿಂತೆ ಮಾಡಬೇಡಿರಿ ಎಲ್ಲರಿಗೂ ಆಶೀರ್ವಾದ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ